ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬನೇ ಸುಲಭವಾಗಿ ಹೆಲ್ತಿಕರವಾಗಿ ಆರೋಗ್ಯಕರವಾದ ಮೆಂತೆ ಆಲೂ ಪರೋಟ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬನೇ ಸಿಂಪಲ್ ಹಾಗೂ ಈಜಿ ಆದ ರೆಸಿಪಿ. ಮೆಂತೆ ಸೊಪ್ಪು ಹಾಗೂ ಆಲೂಗಡ್ಡೆ ಇದ್ದರೆ ಸಾಕು, ತುಂಬನೇ ಈಸಿಯಾಗಿ ಮಾಡಿಕೊಳ್ಳಬಹುದು. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಬೀಜವನ್ನು ಹಾಕಿ ಹಾಗೂ ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ಇದನ್ನು ಉದುರಾಗಿ ರುಬ್ಬಿಕೊಳ್ಳಿ. ನೈಸಾಗಿ ರುಬ್ಬಿಕೊಳ್ಳಕ್ಕೆ ಹೋಗಬೇಡಿ. ಇದನ್ನು ರುಬ್ಬಿ ಎತ್ತಿಟ್ಟುಕೊಳ್ಳಿ. ಹಾಗೆ ಒಂದು ಪ್ಲೇಟನ್ನು ತೆಗೆದುಕೊಂಡು 1 ಕಪ್ಪು ಮೆಂತೆ ಸೊಪ್ಪನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಮೆಂತೆ ಸೊಪ್ಪನ್ನು ಹಾಕಿ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಕಟ್ ಮಾಡಿಕೊಳ್ಳಿ. ಈ ಮೆಂತೆ ಸೊಪ್ಪಿಗೆ 1 ಕಪ್ಪು ಮೆಂತೆ ಅಂದರೆ 1.5 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಅಂದರೆ ಕರೆಕ್ಟಾಗಿ ಅಳತಿ ಚೆನ್ನಾಗಿ ಬರುತ್ತೆ. ಮೆಂತೆ ಸೊಪ್ಪು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು. ಈ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಟೇಸ್ಟಿಗೆ ತಕ್ಕನಾಗಿ ಹಾಕಿಕೊಳ್ಳಿ. ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಹಿಟ್ಟನ್ನು ಫಸ್ಟಿಗೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ. ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮೆಂತೆ ಹಾಗೂ ಗೋಧಿ ಹಿಟ್ಟು ಉಪ್ಪು ಚೆನ್ನಾಗಿ ಕಲಿತ ಮೇಲೆ ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕುತ್ತಾ ಮಿಕ್ಸ್ ಮಾಡಿ. ಈ ಹಿಟ್ಟು ಚೆನ್ನಾಗಿ ಅಷ್ಟು ಗಟ್ಟಿನೂ ಆಗಬಾರ್ದು, ಅಷ್ಟು ಮೆತ್ತಗೂ ಆಗಬಾರ್ದು. ಆ ಥರದಲ್ಲಿ ಚೆನ್ನಾಗಿ ನಾದಿಕೊಳ್ಳಿ. ಹೋಳಿಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಆ ಥರ ಒಬ್ಬಟ್ಟಿನ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷ ನೆನೆಯಲು ಬಿಡಬೇಕು. ಇದು ಚೆನ್ನಾಗಿ ನೆನೆಯಬೇಕು ಫ್ರೆಂಡ್ಸ್. ಕುದಿಸಿಟ್ಟುಕೊಂಡ ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ. ಇದನ್ನು ನೈಸಾಗಿ ಮಾಡಿಕೊಳ್ಳಿ. ಈ ಥರದಲ್ಲಿ ನೈಸ್ ಮಾಡಿ. ಹೀಗೆ ನೈಸಾಗಿ ಮಾಡಿಕೊಂಡು ಇದಕ್ಕೆ 1-2 ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು. 2 ಹಸಿಮೆಣಸಿಕಾಯನ್ನು ಹಾಕಿ ಹಾಗೆ ಇದಕ್ಕೆ ತುರಿದಿಟ್ಟುಕೊಂಡ 1/4 ಟೇಬಲ್ ಸ್ಪೂನಿನಷ್ಟು ಶುಂಠಿಯನ್ನು ಹಾಕಿ ನಾವು ರುಬ್ಬಿಟ್ಟುಕೊಂಡ ಧನಿಯಾ ಹಾಗೂ ಜೀರಿಗೆ ಪುಡಿಯನ್ನು ಹಾಕಿ, ಪೌಡ್ರ್ ಆಗಿರಬಾರ್ದು, ಉದುರಾಗಿರುತ್ತೆ, ಅದನ್ನು ಹಾಕಿ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನಿಮಗೆ ಬೇಕನ್ನಿಸಿದರೆ ಗರಂ ಮಸಾಲ ಪುಡಿ ಕೂಡ ಹಾಕಿಕೊಳ್ಳಬಹುದು. ಇದಕ್ಕೆ ಕೊತ್ತಂಬರಿ ಹಾಗೂ ಕರಿಬೇವು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇವಾಗ ಸೌತೆಕಾಯಿ, ಇದಕ್ಕೆ ಸೈಡ್ ಡಿಶ್ ಆಗಿ ಸೌತೆಕಾಯಿ ರಾಯ್ತ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬನೇ ಸಿಂಪಲ್. ಅರ್ಧ ಸೌತೆಕಾಯಿ ಇದ್ದರೆ ಸಾಕು, 1 ಈರುಳ್ಳಿ ಇದ್ದರೆ ಸಾಕು, ತುಂಬನೇ ಈಸಿಯಾಗಿ ಮಾಡಿಕೊಳ್ಳಬಹುದು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಸಿಪ್ಪೆಯನ್ನು ತೆಗೆದು ಸೌತೆಕಾಯಿಯನ್ನು ಕಟ್ ಮಾಡಿಕೊಳ್ಳಿ. ಕುಕ್ಕುಂಬರನ್ನು ಇದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು ಫ್ರೆಂಡ್ಸ್. 1 ಹಸಿಮೆಣಸಿಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ. 1 ಕಡಾಯಿಯನ್ನು ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕಣದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಕೂಡ ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಚಟ್ಪಟ ಅಂದ ಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಹಾಗೆ ಹಸಿಮೆಣಸಿಕಾಯಿ ಕೂಡ ಹಾಕಿ ಇದನ್ನು ಸ್ವಲ್ಪ ಬೇಯಿಸಿಕೊಳ್ಳಿ. ಜಾಸ್ತಿ ಬೇಯಿಸಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡ ಸೌತೆಕಾಯಿ ಕುಕ್ಕುಂಬರನ್ನು ಹಾಕಿ ಇದನ್ನು ಕೂಡ ಜಾಸ್ತಿ ಬೇಯಿಸಬೇಡಿ. 1-2 ನಿಮಿಷಕ್ಕಿಂತ ಕಮ್ಮಿನೇ ಬೇಯಿಸಿದ್ರೂ ನಡೆಯುತ್ತೆ. 2 ನಿಮಿಷ ಬೇಯಿಸಿ. ಇದು ಜಾಸ್ತಿ ಬೇಯಿಸಿದರೆ ಟೇಸ್ಟ್ ಚೇಂಜ್ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಇವಾಗ ಬೆಂದಿದೆ. ಇದಕ್ಕೆ ಕರಿಬೇವನ್ನು ಹಾಕಿ ನಿಮಗೆ ಬೇಕಾದರೆ ಕೊತ್ತಂಬರಿಯನ್ನು ಹಾಕಿ ಆರಲು ಬಿಡಿ. ಇದು ಚೆನ್ನಾಗಿ ಆರಲು ಬಿಡಿ. ಇದು ಚೆನ್ನಾಗಿ ಆರಿದ ನಂತರ ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಈ ಥರದಲ್ಲಿ ಹಾಕಿಕೊಂಡು ಇದಕ್ಕೆ ನಿಮಗೆ ಎಷ್ಟು ಮೊಸರು ಬೇಕು, ಕರ್ಡ್ ಬೇಕೋ ಅಷ್ಟು ಮೊಸರನ್ನು ಹಾಕಿಕೊಳ್ಳಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡಿಕೊಳ್ಳಿ. ಲಿಕ್ವಿಡ್ ಥರ ಬೇಕಂದರೆ ಲಿಕ್ವಿಡ್ ಥರ ಕೂಡ ಮಾಡಿಕೊಳ್ಳಬಹುದು. ಕುಕ್ಕುಂಬರ್
ಸೌತೆಕಾಯಿ ರಾಯ್ತ ರೆಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮೆಂತೆ ಆಲೂ ಪರಾಟಕ್ಕೆ ಸೈಡ್ ಡಿಶ್. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಮೆಂತೆ ಪರೋಟ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ. ಇವಾಗ ನಾವು ಕುದಿಸಿ ಆಲೂವನ್ನು ಮಿಕ್ಸ್ ಮಾಡಿಟ್ಟುಕೊಂಡ ಆಲೂವನ್ನು ಒಂದು ದೊಡ್ಡ ಲಿಂಬೆ ಗಾತ್ರಕ್ಕಿಂತ ದೊಡ್ಡದಾಗಿ ಒಂದು ಬಾಲನ್ನು ಮಾಡಿಕೊಳ್ಳಿ. ರೌಂಡಾಗಿ ಈ ಥರದಲ್ಲಿ ಮಾಡಿಟ್ಟುಕೊಳ್ಳಬೇಕು. ಎಲ್ಲ ಆಲೂಗಡ್ಡೆಯನ್ನು ಈ ಥರದಲ್ಲಿ ರೌಂಡಾಗಿ ಮಾಡಿಟ್ಟುಕೊಳ್ಳಬೇಕು. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಇವಾಗ ನಮಗೆ ಮೆಂತೆ ಪರೋಟ ಮಾಡುವುದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫಸ್ಟಿಗೆ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಹದದಲ್ಲಿರಬೇಕು ಹಿಟ್ಟು. ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಮೈದಾ ಹಿಟ್ಟು ಯೂಸ್ ಮಾಡದೆ ಗೋಧಿ ಹಿಟ್ಟಿನಿಂದ ಮಾಡುವ ಮೆಂತೆ ಆಲೂ ಪರೋಟ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಲಿಂಬೆ ಗಾತ್ರದಷ್ಟು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಳ್ಳಿ. ಹಿಟ್ಟನ್ನು ತೆಗೆದು ರೌಂಡಾಗಿ ಫಸ್ಟ್ ಲಟ್ಟಿಸಿಕೊಳ್ಳಿ. ಇದಕ್ಕೆ ನಾವು ಆಲೂ ಬಾಲ್ ಮಾಡಿಟ್ಟು ಆಲೂವನ್ನು ತೆಗೆದುಕೊಂಡು ಇದಕ್ಕೆ ಇಟ್ಟು ಇದನ್ನು ರೌಂಡಾಗಿ ಫೋಲ್ಡ್ ಮಾಡಿ. ಒಬ್ಬಟ್ಟು ಮಾಡ್ತೀವಲ್ಲ ಆ ಥರದಲ್ಲಿ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿಟ್ಟುಕೊಳ್ಳಿ. ನೋಡಿ ಈ ಥರದಲ್ಲಿ ಫೋಲ್ಡ್ ಮಾಡಿ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಇದನ್ನು ಚೆನ್ನಾಗಿ ಲಟ್ಟಿಸಿಕೊಳ್ಳಿ. ನೋಡಿ ಇವಾಗ ಮೆಂತೆ ಆಲೂ ಪರೋಟ ರೆಡಿಯಾಗಿದೆ. ಇದಕ್ಕೆ ಒಂದು ತವನ್ನಿಟ್ಟು ಚೆನ್ನಾಗಿ ಹಂಚು ಕಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ಪರೋಟವನ್ನು ಇದಕ್ಕೆ ಹಾಕಿ. ಇದರ ಮೇಲೆ ನಿಮಗೆ ಬೇಕಾದರೆ ಎಣ್ಣೆಯನ್ನು ಕೂಡ ಹಚ್ಚಿಕೊಂಡು, ಆದರೆ ಜಾಸ್ತಿ ಹೊತ್ತು ಹಂಚಿನಲ್ಲಿ ಬಿಡಬೇಡಿ. ಹೊಳಿಸಿ ಹಾಕಿದರೆ ತುಂಬಾ ಸ್ಮೂತಾಗಿ ಬರುತ್ತೆ. ಲೇಟ್ ಹಾಕಿದರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಇದನ್ನು ಬೇಗನೆ ತಿರುವಿ ಹಾಕಬೇಕು. ಚಪಾತಿ ಕೂಡ ಇದೇ ಥರದಲ್ಲಿ ಮಾಡಿಕೊಳ್ಳಿ, ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಇರುತ್ತೆ ಕೂಡ. ಈ ಮೆಂತೆ ಪರೋಟವನ್ನು ನೀವು ಕ್ರಿಸ್ಪಿಯಾಗಿ ಕೂಡ ಬೇಯಿಸಿಕೊಳ್ಳಬಹುದು ಹಾಗೂ ಸ್ಮೂತಾಗಿ ಕೂಡ ಬೇಯಿಸಿಕೊಳ್ಳಬಹುದು. ಇದಕ್ಕೆ ಮೂಲಂಗಿ ರಾಯ್ತ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಮೆಂತೆ ಆಲೂ ಪರೋಟ ಲಂಚ್ ಬಾಕ್ಸ್ಗೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಸೌತೆಕಾಯಿ ರಾಯ್ತ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದನ್ನು ಒಂದ್ಸರಿ ಟ್ರೈ ಮಾಡಿ. ನೀವು ಚೆನ್ನಾಗಿ ಬೇಯಿಸಿಕೊಳ್ಳಿ ಫ್ರೆಂಡ್ಸ್. ಸುತ್ತಿ ರೌಂಡಾಗಿ ತಿರುವಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಮೆಂತ್ಯ ಸೊಪ್ಪು ಇದ್ದರೆ ಸಾಕು, ತುಂಬಾ ಈಸಿಯಾದ ವೆರೈಟಿ ರೆಸಿಪಿ ಮಾಡಿಕೊಳ್ಳುವುದಕ್ಕೆ ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರದಲ್ಲಿ ಹೇಗೆ ಚಪಾತಿ ರೌಂಡಾಗಿ ಲಟ್ಟಿಸಿದ ಚಪಾತಿ ಕಟ್ ಮಾಡಿದರೆ 2 ಭಾಗ ಆಗುತ್ತೆ. ಮಕ್ಕಳು ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡಲಿಲ್ಲ ಅಂದರೆ ಈ ಥರದಲ್ಲಿ ಮಾಡಿಕೊಡಿ. ಥ್ಯಾಂಕ್ ಯು ಟು ಆಲ್.